ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಇವತ್ತಿನ ವಿಷಯ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ತುಳಸಿಯ ನಂತರ ವಿಶಿಷ್ಟವಾದ ಸ್ಥಾನವನ್ನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಪಡೆದಿರುವಂತಹ ವೃಕ್ಷ ಅದು ಬಿಲ್ವ ವೃಕ್ಷ, ಬಿಲ್ವ ಫಲ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಭಗವಂತನ ಅರ್ಚನೆಗೆ ಬೇಕಾಗಿರುವಂತಹ ಉಪಯುಕ್ತವಾಗಿರುವಂತಹ ಎಲ್ಲ ಸಾಧನೆಗಳಲ್ಲಿ ಮೊದಲ ಒಂದು ಸಾಧನೆ ಅದು ತುಳಸಿ. ಆ ತುಳಸಿಯ ನಂತರ ಬಿಲ್ವ ಪತ್ರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಬಿಲ್ವ ಪತ್ರದ ಒಂದು ಮಾಂಗಲ್ಯ, ಪಾವಿತ್ರತೆ, ಸಾಮರ್ಥ್ಯ ಇವೆಲ್ಲವನ್ನ ವೇದ ಪುರಾಣ ಇತಿಹಾಸಗಳು ಕೊಂಡಾಡಿದ್ದಾವೆ. ಆ ಬಿಲ್ವದ ಒಂದು ಮಹಾಮಹಿಮೆಯನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಬಿಲ್ವ ಪತ್ರ ಅಂತಂದು ಕೂಡಲೇ ನಮ್ಮೆಲ್ಲರಿಗೆ ಸಾಮಾನ್ಯವಾಗಿ ನೆನಪಾಗುವಂತಹ ವಿಷಯ ರುದ್ರದೇವರು, ಈಶ್ವರ ಅಂತ ನೆನಪಾಗತ್ತೆ. ಅದಕ್ಕೆ ಕೆಲವರು ಅಂದ್ಕೊಂಡಿದ್ದಾರೆ ಈ ಬಿಲ್ವ ಪತ್ರೆಯಿಂದ ರುದ್ರದೇವರನ್ನ ಅಷ್ಟೇ ಪೂಜಾ ಮಾಡಬೇಕು. ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಸಕೃತಭ್ಯರ್ಚ ಗೋವಿಂದಂ ಬಿಲ್ವಪತ್ರೇಣ ಮಾನವಃ ಮುಕ್ತಿಭಾಗಿ ನಿರಾತಂಕಿ ವಿಷ್ಣುಲೋಕೆ ಮಹೀಯತೆ. ಬಿಲ್ವಪತ್ರದಿಂದ ಭಗವಂತನನ್ನ ಅರ್ಚನೆ ಮಾಡಬೇಕು. ಯಾರು ಅರ್ಚನೆ ಮಾಡ್ತಾರೋ ಅವರು ಎಲ್ಲ ಆತಂಕಗಳಿಂದ ಬಿಡುಗಡೆ ಹೊಂತಾರೆ. ಕ್ರಮವಾಗಿ ಸಾಧನೆಯನ್ನ ಮಾಡಿಸಿ ಭಗವಂತ ಮುಕ್ತಿಭಾಗಿ, ಮುಕ್ತಿಯನ್ನೇ ಕೊಡ್ತಾ ಇದ್ದಾನೆ ಭಗವಂತ. ದೇವರ ನಿರ್ಮಾಲ್ಯ ರೂಪವಾಗಿರುವಂತಹ ಈ ಬಿಲ್ವಪತ್ರವನ್ನ ಪ್ರಾಣದೇವರಿಗೆ, ರುದ್ರದೇವರಿಗೆ ಎಲ್ಲರಿಗೂ ಸಮರ್ಪಣೆಯನ್ನ ಮಾಡಬೇಕು. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಸ್ಮೃತಿ ಮುಕ್ತಾವಲಿಕಾರರಾಗಿರುವಂತಹ ಕೃಷ್ಣಾಚಾರ್ಯರು ಒಂದು ವಿಷಯವನ್ನ ಹೇಳ್ತಾರೆ. ಪೂಜಾ ಸಾಧನೇಶು ತುಳಸಿ ವ್ಯತಿರಿಕ್ತ ಪುಷ್ಪಾದಿಷು ಮಧ್ಯೆ ಬಿಲ್ವಪತ್ರಸ್ಯ ಪ್ರಧಾನ. ಅಂದ್ರೆ ತುಳಸಿ ಮತ್ತು ಹೂವಿನ ನಂತರ ವಿಶಿಷ್ಟವಾದ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಬಿಲ್ವ ವೃಕ್ಷಕ್ಕೆ, ಬಿಲ್ವಪತ್ರೆಗೆ. ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ? ಶ್ರೀಮದಾಚಾರ್ಯರು ಸಹಿತ ಇದನ್ನು ಹೇಳಿದ್ದಾರೆ. ಬಿಲ್ವಪತ್ರವನ್ನ ಯಾಕೆ ಇಷ್ಟೊಂದು ಮಹತ್ವ ಅಂತ ಕೇಳಿದ್ರೆ ಅಗ್ನಿ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಸರ್ವ ಪುಷ್ಪೋತ್ತಮ ಶ್ರೇಷ್ಠ ದೇವಹಾರೋ ಮನೋರಮಃ. ಇದು ಬಹಳ ಮುಖ್ಯವಾದ ವಿಷಯ. ಈ ಬಿಲ್ವ ವೃಕ್ಷ ಅಂತ ಏನಿದೆ ಅಲ್ಲ, ಇದು ಭಾರೀ ಆ ಪುಷ್ಪ ಭಾರಿ ಶ್ರೇಷ್ಠವಾಗಿರುವಂತಹ ಪುಷ್ಪ. ದೇವತೆಗಳಿಗೆ ಇದು ಆಹಾರವಾಗಿರುವಂತಹ ವೃಕ್ಷ. ಇದರ ಎಲೆಗಳನ್ನ, ಹಣ್ಣುಗಳನ್ನ ದೇವತೆಗಳು ತಿಂತಾರಂತೆ. ದೇವತೆಗಳಿಗೆ ಆಹಾರವಾಗಿರುವಂತಹ ವೃಕ್ಷ ಅದು ಬಿಲ್ವ ವೃಕ್ಷ. ಬಿಲ್ವ ವೃಕ್ಷ ಅಂತ ಅಂತೀರಲ್ಲ, ಇದು ಬಂದಿರೋದು ಎಲ್ಲಿಂದ? ಎಲ್ಲಿಂದ ಬಂದಿದೆ ಅಂತ ತಿಳ್ಕೊಂಡ್ರೆ ಅದರ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಶ್ರೀ ಸೂಕ್ತದಲ್ಲಿ ಒಂದು ಸೂಕ್ತದ ಅರ್ಥವನ್ನು ಹೇಳಬೇಕಾದ್ರೆ ನಾವು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದಿತ್ಯವರ್ಣೆ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಹ. ಬಿಲ್ವಹ ಅಂತ ಶಬ್ದ ಇದೆ. ಅಂದ್ರೆ ಬಿಲ್ವ ವೃಕ್ಷದ ಉತ್ಪತ್ತಿಯನ್ನ ಶ್ರೀ ಸೂಕ್ತ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ. ಸ್ಕಾಂದ ಪುರಾಣ ಸಹಿತ ಹೇಳ್ತಾ ಇದೆ. ಮಹಾಲಕ್ಷ್ಮಿ ತಪಸ್ತೇಪೆ ಭರ್ತೃಸೇವಾ ಪರಾಯಣ ತದಾ ಬಿಲ್ವ ತರುರ್ಜಾತೋ ಲಕ್ಷ್ಮೀರ್ ದಕ್ಷಿಣ ಹಸ್ತತಃ. ಭಗವಂತನನ್ನ ಕುರಿತು
ಮಹಾಲಕ್ಷ್ಮೀ ದೇವಿ ಸರ್ವೋತ್ತಮನಾಗಿರುವಂಥವನು ಲಕ್ಷ್ಮೀಪತಿ ಭಗವಂತ, ಅವನನ್ನ ಕುರಿತು ಸದಾ ಸೇವೆಯನ್ನ ಮಾಡುವಂಥವಳು. ಒಂದು ದಿವಸ 1 ಗಂಟೆ ನಾವು ಪೂಜಾ ಮಾಡಿದ್ರೆ ಬಹಳ ಸುಸ್ತಾಗಿದೆ ರೀ. ಹಬ್ಬ ಹುಣ್ಣಿಮೆಗೆ ದೇವ್ರ ಪೂಜಾ ಮಾಡಿದ್ರೆ ಎಲ್ಲರ ಮುಂದೆ ಹೇಳ್ಕೊಂಡ್ ಬರ್ತಾರೆ, ಇವತ್ತು ನಮ್ಮನೆಗೆ ದೇವ್ರ ಪೂಜಾ ಅದರಿ, ನಾವು ದೇವ್ರ ಪೂಜಾ ಮಾಡೀವಿ ಅಂತಾರೆ. ಯಾವತ್ತೋ ಒಂದ್ ದಿವಸ ಹಬ್ಬ ಹುಣ್ಣಿಮೆಗೆ, ನಿತ್ಯದಲ್ಲಂತೂ ಇಲ್ಲೇ ಇಲ್ಲ. ಲಕ್ಷ್ಮೀದೇವಿ ನಿತ್ಯದಲ್ಲಿ ಅನುಕ್ಷಣ ಭಗವಂತನ ಆರಾಧನೆಯನ್ನ ಮಾಡುವಂಥವಳು. ಅಂತಹ ಭಗವಂತನ ಆರಾಧನಾ ದೃಷ್ಟಿಯಿಂದ ಭರ್ತೃ ಸೇವಾ ಪರಾಯಣ, ಪತಿಯ ಸೇವೆಯನ್ನ ಮಾಡುವಂಥವಳು ಮಹಾಲಕ್ಷ್ಮೀ ದೇವಿ ತಪಸ್ಸನ್ನ ಮಾಡಬೇಕು ಅಂತ ಸಿದ್ಧಾದಾಗ ಅವಳ ಬಲಗೈಯಿಂದ ಉತ್ಪತ್ತಿಯಾಗಿರುವಂಥದ್ದು ಈ ಬಿಲ್ವವೃಕ್ಷ. ತದಾ ಬಿಲ್ವ ತರುರ್ಜಾತೋ ಲಕ್ಷ್ಮೀ ದಕ್ಷಿಣ ಹಸ್ತತಃ. ಬಲಗೈಯಿಂದ ಲಕ್ಷ್ಮೀದೇವಿಯ ಬಲಗೈಯಿಂದ ಉತ್ಪತ್ತಿಯಾಗಿರುವಂಥದ್ದು. ಇದಕ್ಕೆ ಬಿಲ್ವ ವೃಕ್ಷ ಅಂತನೂ ಕರೀತಾರೆ. ಶ್ರೀವೃಕ್ಷ ಇತಿ ವಿಖ್ಯಾತೋ, ಇದಕ್ಕೆ ಶ್ರೀವೃಕ್ಷ ಅಂತ ಕರೀತಾರೆ. ಬಿಲ್ವ ಧ್ರುವ ದೇವ ಪೂಜಿತ, ದೇವತೆಗಳಿಂದಲೂ ಪೂಜಿಸಲ್ಪಡುವಂಥದ್ದು. ತ್ರಯೀಮಯೋಯಂ ವಿಖ್ಯಾತೋ ನೀತೋ ದೇವೈಶ್ಚ ನಂದನಂ ಅಂತ ಇದೆ. ಅಂದ್ರೆ ದೇವತೆಗಳೂ ಇದನ್ನ ಪೂಜಾ ಮಾಡ್ತಾರೆ. ತ್ರಯೀಮಯ ಅಂತ ಇದಕ್ಕೆ ಹೆಸರು. ದೇವತೆಗಳ ಲೋಕ ಸ್ವರ್ಗಲೋಕದಲ್ಲಿ ನಂದನವನ ಅಂತ ಇದೆ, ಅಲ್ಲಿ ಇದನ್ನ ಬೆಳೆಸಿದ್ದಾರೆ. ಲಕ್ಷ್ಮೀ ದೇವಿಯ ಆರಾಧನೆಯನ್ನ, ನಾರಾಯಣನ ಆರಾಧನೆಯನ್ನ ಮಾಡುತ್ತಾರೆ ಈ ಬಿಲ್ವ ಪತ್ರಗಳಿಂದ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಕೈಲಾಸೇ ಪಿಚ ವೈಕುಂಠೆ ಶ್ವೇತದ್ವೀಪೆ ಸುರಾಲಯೇ ಮಂದರಾದಿಷು ಸರ್ವೇಷು ಕ್ಷೇತ್ರೇಷು ಸಕಲೇಶ್ವಪಿ ಪೂಜ್ಯಂತೆ ಬಿಲ್ವತರವಃ ಶ್ರೀವೃಕ್ಷ ಇತಿ ನಾರದ. ಬರೇ ನಮ್ಮ ಭಾರತದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿದೆ ಅಂತ ಅನ್ಕೋಬೇಡ್ರಿ. ಬಿಲ್ವವೃಕ್ಷ ಶಾಸ್ತ್ರದ ಮಹಿಮೆ ನೋಡಿ ಎಂತಾದಿದೆ ಅಂದ್ರೆ, ಕೈಲಾಸದಲ್ಲಿದೆ ಅಂತ ಬಿಲ್ವವೃಕ್ಷ. ಪಾರ್ವತಿ ಮತ್ತು ಪರಮೇಶ್ವರರು ನಿತ್ಯದಲ್ಲಿ ಈ ಬಿಲ್ವ ಪತ್ರೆಯಿಂದ ಭಗವಂತರನ್ನ ಪೂಜಾ ಮಾಡುತ್ತಾರೆ. ವೈಕುಂಠದಲ್ಲಿ ಶ್ವೇತದ್ವೀಪದಲ್ಲಿದೆ. ಮಂದರ ಎಲ್ಲಾ ಕ್ಷೇತ್ರಗಳಲ್ಲಿ ಈ ವೃಕ್ಷ ಬೆಳೆದು ನಿಂತಿರುವಂತಹದ್ದು. ಈ ವೃಕ್ಷವನ್ನ ಋಷಿಗಳು ಮುನಿಗಳು ಎಲ್ಲರೂ ಪೂಜಾ ಮಾಡ್ತಾರೆ. ಬಿಲ್ವ ಪತ್ರಗಳಿಂದ ಹೋಮವನ್ನ ಮಾಡ್ತಾರೆ, ಆಹಾರ ರೂಪವಾಗಿ ಬಳಸ್ತಾರೆ. ದೇವತೆಗಳ ಆ ಒಂದು ವೈಶಿಷ್ಟ್ಯತೆ ಇದೆ. ಬಿಲ್ವ ವೃಕ್ಷದ ಮಹಿಮೆಯನ್ನ ಶ್ರೀಸೂಕ್ತ ಮತ್ತು ಸ್ಕಾಂದ ಪುರಾಣ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಫಲಾನಿ ಶ್ರೀ ತಪೋ ಯೋಗಾದ್ಯಾಸ್ಯ ಲಕ್ಷ್ಮೀ ವಿರಾಸನೆ ಲಕ್ಷ್ಮೀ ಪ್ರಾಪ್ತೋ ಪಟೀಯಾಂಸಿ ಸೇವ್ಯಂತೆ ಪುಣ್ಯಶಾಲಿಭಿ. ಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹ ನಿಮ್ಮೇಲಾಗಬೇಕು. ಒಳ್ಳೆಯ ಸಂಪತ್ತು, ಅದು ಧನ ಸಂಪತ್ತಾಗಿರ್ಬೋದು, ಜ್ಞಾನ ಸಂಪತ್ತಾಗಿರ್ಬೋದು, ಎರಡನ್ನೂ ಕೊಡುವಂಥದ್ದು ಈ ಬಿಲ್ವ ವೃಕ್ಷ. ಬಿಲ್ವ ಪತ್ರಗಳಿಂದ ಭಗವಂತನನ್ನ ಆರಾಧನೆ ಮಾಡಬೇಕು. ಬಿಲ್ವ ಫಲವು ಅದು ಯಜ್ಞಕ್ಕೆ ಒಳ್ಳೆಯ ಉಪಯುಕ್ತವಾಗಿರುವಂಥದ್ದು. ಹರಿಗೆ ಈ ಬಿಲ್ವ ಪತ್ರಗಳನ್ನ ಏರಿಸಬೇಕಂತ, ಬಿಲ್ವ ಪತ್ರಗಳನ್ನ ತಿನ್ಲಿಕ್ಕೂ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಅಲಕ್ಷ್ಮಿಯನ್ನ ಮನೆಯಿಂದ ಹೊಡೆದೋಡಿಸುವಂತಹ ಶಕ್ತಿ ಈ ಬಿಲ್ವ ವೃಕ್ಷಕ್ಕಿದೆ. ಅಜ್ಞಾನ, ವಿಪರೀತ ಜ್ಞಾನ, ಸಂದೇಹ, ಅಸಮಾಧಾನ, ರೋಗ, ಕಾಮ, ಕ್ರೋಧ ಇವೆಲ್ಲ ವಿಧವಾದ ಅಲಕ್ಷ್ಮಿಯನ್ನ ಹೊಡೆದೋಡಿಸುವಂತಹ ಅಪೂರ್ವವಾಗಿರುವಂತಹ ನಿಧಿ ಅದು ಬಿಲ್ವವೃಕ್ಷ ಅಂತ ಹೇಳ್ತಾರೆ. ದಾರಿದ್ರ್ಯವನ್ನ ಪರಿಹಾರ ಮಾಡಿ ದೈಹಿಕವಾಗಿರುವಂತಹ ಅವಲಕ್ಷಣವನ್ನ ತೆಗೆದುಹಾಕಿ ಒಳ್ಳೆ ವಿಹಿತವಾದ ಸಂಪತ್ತನ್ನ ನೀಡುವಂತಹ ಮರ ಅದು ವೃಕ್ಷ, ಅದು ಬಿಲ್ವವೃಕ್ಷ ಅಂತ ಹೇಳ್ತಾರೆ. ಮಹಾಜ್ಞಾನಿಗಳಾಗಿರುವಂತಹ ಶ್ರೀಮದಾಚಾರ್ಯರ ಅನುಜರಾಗಿರುವಂತಹ ತಮ್ಮಂದಿರಾಗಿರುವಂತಹ ಪುರಾಶ್ರಮದಲ್ಲಿ ವಿಷ್ಣು ತೀರ್ಥರು ಮನೋವಾಚಾಂ ಅಗೋಚರವಾಗಿರುವಂತಹ ವಿಶಿಷ್ಟವಾದ ತಪಸ್ಸನ್ನು ಮಾಡುವಂಥವ್ರು. ಭೂಮಿಯಲ್ಲಿ ಬಿದ್ದಿರುವಂತಹ ಅತ್ಯಂತ ಪರಿಶುದ್ಧವಾದ ಬಿಲ್ವ ಪತ್ರಗಳಿಂದ ಆ ದೇವರನ್ನ ಅರ್ಚನೆ ಮಾಡ್ತಿದ್ರು, ಅದನ್ನೇ ನೈವೇದ್ಯ ಮಾಡ್ತಿದ್ರು, ಅದನ್ನೇ ಭಿಕ್ಷಾ ರೂಪವಾಗಿ ಸ್ವೀಕಾರ ಮಾಡ್ತಿದ್ರು. ಸುಮಧ್ವಿಜಯದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನ ಹೇಳ್ತಾರೆ, ಅಷ್ಟರಿಂದಲೇ ತೃಪ್ತ ಆಗ್ತಿದ್ರು, ಅದರಿಂದಲೇ ತಪಸ್ ಮಾಡ್ತಾ ಇದ್ರು. ಬಿಲ್ವಪನ್ನೈ ಸ್ತೃಪ್ತೈಹಿ ಅಂತ ಇದೆ. ಪಂಚಗವ್ಯಂ ಪಪೋ ಕಿಂಚಿದ ಪಂಚಮೇ ತೆನೆ. ಅಷ್ಟು ವಿಶಿಷ್ಟವಾಗಿ ಹೇಳ್ತಾರೆ. ಆ ಪವಿತ್ರವಾದ ಆ ಬಿಲ್ವ ಪತ್ರೆಯಿಂದನೇ ಆ ಸೇವನೆ ಮಾಡ್ತಿದ್ರು. ಅಷ್ಟೇ ಆಹಾರ, ಅದೇ ಭಿಕ್ಷಾ.
ಇಷ್ಟು ಅದಕ್ಕೆ ಮಹತ್ವ ಇದೆ. ಆ ಬಿಲ್ವ ವೃಕ್ಷಕ್ಕೆ ಜ್ಞಾನಪ್ರದಮಿವಂ ವೃಕ್ಷಂ, ಜ್ಞಾನವನ್ನ ಕೊಡುವಂಥದ್ದು, ತತ್ವಜ್ಞಾನವನ್ನ ನೀಡುವಂತಹ ವೃಕ್ಷ ಅದು ಬಿಲ್ವ ವೃಕ್ಷ. ದಾರಿದ್ರ್ಯ ಪರಿಹಾರಕಂ, ದಾರಿದ್ರ್ಯ ಅಂತ ಏನಿದೆ ಅಲ್ಲ, ಆ ಎಲ್ಲ ರೀತಿಯ ದಾರಿದ್ರ್ಯವನ್ನ ಪರಿಹಾರ ಮಾಡೋ ಶಕ್ತಿ ಆ ಬಿಲ್ವ ವೃಕ್ಷಕ್ಕಿದೆ. ಶ್ರೀಪ್ರಿಯಂ, ಲಕ್ಷ್ಮೀದೇವಿಯ ವಿಶಿಷ್ಟವಾದ ಸನ್ನಿಧಾನ ಆ ಬಿಲ್ವ ವೃಕ್ಷದಲ್ಲಿದೆ. ಲಕ್ಷ್ಮೀನಾರಾಯಣರು ಆ ಬಿಲ್ವ ಮತ್ರದಲ್ಲಿರ್ತಾರೆ. ಇದರ ಯಾರು ಪೂಜೆ ಮಾಡ್ತಾರೋ, ಯಾರು ಆ ಮರಕ್ಕೆ ಪಾತಿಯನ್ನ ಕಟ್ಟಿ ಚೆನ್ನಾಗಿ ನೀರು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ, ಕಾಲ ಕಾಲಕ್ಕೆ ನೀರು ಹಾಕ್ತಾರೋ, ಪ್ರದಕ್ಷಿಣೆಯನ್ನ ಮಾಡ್ತಾರೋ, ನಮಸ್ಕಾರವನ್ನ ಮಾಡ್ತಾರೋ, ಸ ನರೋ ಭಾಗ್ಯವಾನ್ ಭವೇ, ಅವನೇನಾಗ್ತಾನವನು ಈ ರೀತಿಯಾಗಿ ಮಾಡುವಂಥವನು ಒಳ್ಳೆಯ ಭಾಗ್ಯವಂತನಾಗ್ತಾನೆ. ದಶಾಬಾನ್ ಅಂತಾರೆ ಉತ್ತರ ಉತ್ತರ ಕರ್ನಾಟಕದಲ್ಲಿ. ಅವನೇನ್ ಬಿಡ್ರಿ ಅವನ್ ದಶಾ ಬಹಳ ಚಲೋದಂತಾರೆ. ಅಂದ್ರೆ ಅಷ್ಟು ಅದೃಷ್ಟವಂತನಾಗ್ತಾನೆ. ಯಾಕೆ? ಲಕ್ಷ್ಮೀದೇವಿಯ ಅನುಗ್ರಹ, ಭಗವಂತನ ಅನುಗ್ರಹದಿಂದ ಎಲ್ಲವನ್ನು ಪಡಿತಾ ಇದ್ದಾನಪ್ಪ. ದಾರಿದ್ರ್ಯವನ್ನ ಕಳೆದು ಸೌಭಾಗ್ಯವನ್ನ ನೀಡುವಂತಹ ವೃಕ್ಷ ಅದು ಈ ಬಿಲ್ವ ವೃಕ್ಷ. ಈ ಬಿಲ್ವ ವೃಕ್ಷದಲ್ಲಿ ಇದಕ್ಕೊಂದೆರಡು ವಿಷಯಗಳನ್ನು ತಿಳ್ಕೊಳ್ಬೇಕು. ತ್ರಿಮೂರ್ತಿಗಳ ಸನ್ನಿಧಾನ ಇದೆ. ಲಕ್ಷ್ಮೀನಾರಾಯಣರಂತೂ ಸರಿನೇ ಸರಿ, ಜೊತೆಗೆ 3 ದೇವತೆಗಳ ಸನ್ನಿಧಾನ ಇದೆ. ಬೃಹತ್ ಧರ್ಮ ಪುರಾಣ ಹೇಳುತ್ತೆ, ಊರ್ಧ್ವಪತ್ರಂ ಹರಿಜ್ಞೇಯಂ ಪತ್ರಂ ವಾಮಂ ವಿಧಿ ಸ್ವಯಂ ಅಹಂ ದಕ್ಷಿಣ ಪತ್ರಂಚ ತ್ರಿಪತ್ರದಳಮಿತ್ಯುತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬ್ರಹ್ಮ ಬೃಹತ್ ಧರ್ಮ ಪುರಾಣದಲ್ಲಿ. ಊರ್ಧ್ವಪತ್ರ, ಬಿಲ್ವಪತ್ರ 3 ದಳಗಳಿಂದ ಯುಕ್ತವಾಗಿರುವಂಥದ್ದು. ಈ ದಳದಲ್ಲಿ ಮೇಲಿನ ಮುಖ ಮಾಡಿರುವಂತಹ ಎಲೆಯಲ್ಲಿ ಭಗವಂತ ಸನ್ನಿಧನಾಗಿರ್ತಾನೆ. ಪತ್ರಂ ವಾಮಂ ವಿಧಿ ಸ್ವಯಂ, ವಿಧಿ ಅಂದ್ರೆ ಬ್ರಹ್ಮದೇವರು ಸನ್ನಿಧರಾಗಿರ್ತಾರೆ ಎಡಗಡೆ ಪತ್ರದಲ್ಲಿ. ಬಲಭಾಗದ ಎಲೆಯಲ್ಲಿ ರುದ್ರದೇವರು ಸನ್ನಿಧರಾಗಿರ್ತಾರೆ. ಹಾಗಾಗಿ ತ್ರಿಮೂರ್ತಿಗಳ ಸನ್ನಿಧಾನ ಆ ಎಲೆಯಲ್ಲಿ, ಅದಕ್ಕೆ ಅಷ್ಟು ಪವಿತ್ರವಾಗಿರುವಂಥದ್ದು. ಇನ್ನು ಇದರ ನೆರಳನ್ನ ಯಾವತ್ತೂ ದಾಟಬಾರದು, ಎಲೆಯನ್ನ ಕಾಲಿಂದ ಒದಿಯಬಾರದು, ತುಳಿಯಬಾರದು. ಯಾಕೆ? ಅಸ್ಯಾಛಾಯಾಂಚ ಪತ್ರಂಚ ಲಂಘಗೇಂಚ ಪದ ಸ್ಪೃಶೆ, ಕಾಲಿಂದ ಒದಿಯೋದು ತುಳಿಯೋದು ಮಾಡಿದರೆ ಹರಂತೆ ಲಂಘನಾದಾಯುಹು ಪದಾ ಸ್ಪರ್ಶಂ ಶ್ರಿಯಂ ಹರಿ, ಕಾಲಿಂದ ತುಳಿದ್ರೆ ಒದ್ರೆ ಸಂಪತ್ತು ಹಾಳಾಗಿ ಹೋಗುತ್ತೆ, ಹಾಗಾಗಿ ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಬಿಲ್ವ ವೃಕ್ಷ ಮನೆಯಲ್ಲಿ ಬೆಳೆಸಲಿಕ್ಕೆ ಭಾರಿ ಯೋಗ್ಯಕರವಾಗಿರುವಂಥದ್ದು. ಅದನ್ನ ಎಲ್ಲಿ ಬೆಳೆಸಬೇಕು ಅಂತ ಮುಂದೆ ಹೇಳಿದ್ದಾರೆ, ನೋಡೋಣ. ರುದ್ರದೇವರಿಗೆ ವಿಶೇಷವಾಗಿ ಪ್ರೀತಿಕರವಾಗಿರುವಂಥದ್ದು. ಉದ್ಯಾನವನದಲ್ಲಿ ಅದನ್ನು ಬೆಳೆಸಬೇಕು. ಲಕ್ಷ್ಮೀನಾರಾಯಣರಿಗೆ ಆ ಬಿಲ್ವ ಪತ್ರಗಳಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಬಿಲ್ವ ಪತ್ರ ಇದೆನೋ, ಮುಂದೆ ಹೇಳ್ತಾರೆ, ಪ್ರಾರಂಭದಲ್ಲಿ ಹೇಳ್ಬಿಡ್ತಾರೆ, ಇಲ್ಲೂ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಅವರು ಪ್ರಜಾ ಸಂತತಿಯನ್ನ ಪಡಿತಾರಂತೆ. ಒಳ್ಳೆಯ ಸಂಪತ್ತು ಎಷ್ಟು ಅವಶ್ಯಕತೆ ಇದೆನೋ ಹಾಗೆ ಸಂತಾನ ಅನ್ನೋ ಸಂಪತ್ತು ಬೇಕು. ಇವತ್ತೆಷ್ಟೋ ಜನ ಒದ್ದಾಡ್ತಾ ಇದ್ದಾರೆ, ಆಚಾರ್ಯರೇ ನಮ್ಗೆ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 15 ವರ್ಷ ಆಗಿದೆ, ಇನ್ನೂ ಆಗಿಲ್ಲ ಸಂತಾನ ಅಂತ ಹೇಳಿದವ್ರು ನಾನು ಬೇಕಾದಷ್ಟು ಜನ ನಾನು ನೋಡಿದ್ದೇನೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಬಿಲ್ವ ಪತ್ರೆಯಿಂದ ಆ ಭಗವಂತನನ್ನ ಯಾರು ಅರ್ಚನೆ ಮಾಡುತ್ತಾರೋ ಅವರಿಗೆ ವಿಶೇಷವಾದ ಸಂಪತ್ತನ್ನ, ಧನ ಸಂಪತ್ತು ಆಗಿರಬಹುದು, ಜ್ಞಾನ ಸಂಪತ್ತಾಗಿರಬಹುದು, ಪುತ್ರ ಸಂತಾನ ಸಂಪತ್ತು ಆಗಿರಬಹುದು, ಎಲ್ಲವನ್ನ ಲಕ್ಷ್ಮೀದೇವಿ ಕೊಡ್ತಾ ಇದ್ದಾಳೆ. ಯಾಕೆ? ಲಕ್ಷ್ಮೀನಾರಾಯಣರ ಸನ್ನಿಧಾನ. ಆಮೇಲೆ ಈ ಬಿಲ್ವ ಪತ್ರೆಯ ಒಂದು ವೈಶಿಷ್ಟ್ಯತೆಯನ್ನು ಹೇಳ್ತಾರೆ. ತುಳಸಿ ಪರಿಯುಷಿತ ನೈವಂ ಬಿಲ್ವಂತು ತ್ರಿದನಾಬದಿ ಪದ್ಮಂ ಪಂಚದಿನ ತ್ಯಾಜ್ಯಂ ಶೇಷಂ ಪರಿಯುಷಿತಂ ವಿದುಹು. ತುಳಸಿ ಇದೆ, ಅದು ಯಾವತ್ತು ಹಳೇದು ಅಂತ ಅನ್ನೋದೇ ಇಲ್ಲೇ ಇಲ್ಲ. ನಿತ್ಯದಲ್ಲಿ ಹೊಸದನ್ನ ಚೆನ್ನಾಗಿ ಎಳೆ ತುಳಸಿ ದಳವನ್ನ ತೆಗೆದುಕೊಂಡು ಎಂದು ಏರಿಸಬೇಕು. ನಿರ್ಮಾಲ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಅದನ್ನ ಮತ್ತೆ ತೊಳೆದು ಏರಿಸಬಹುದು. ತುಳಸಿಯನ್ನ ಪ್ರಕ್ಷಾಲನೆಯನ್ನ ಮಾಡಿ ಅದು ಅರ್ಚನೆ ಮಾಡಲಿಕ್ಕೆ ಬರ್ತದೆ, ಅನಿರ್ವಾಹ ಪಕ್ಷದಲ್ಲಿ ಮಾತ್ರ. ಇನ್ನು ತುಳಸಿ ಮಾತ್ರ ಇದು ಈ ಒಂದು ವಿಷಯ ಅದು ಆಗಿರುವಂಥದ್ದು, ತುಳಸಿಗೆ ಮಾತ್ರ ಸಂಬಂಧಪಟ್ಟಿದೆ. ಇನ್ನು ಬಿಲ್ವ ಪತ್ರ ಇದೆ ಅಲ್ಲ, ಅದು 1 ದಿನಕ್ಕೆ ನಿರ್ಮಾಲ್ಯ ಎನಿಸೋದಿಲ್ಲ. 3 ದಿನಗಳವರೆಗೆ ಬಿಲ್ವ ಪತ್ರಗಳನ್ನ ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಬರ್ತದೆ. ಕಮಲ ಪುಷ್ಪ 5 ದಿನಗಳವರೆಗೆ ಬರ್ತದೆ. ಆಮೇಲೆ ಬಿಲ್ವ ಮತ್ತು ಪದ್ಮ ನಿರ್ಮಾಲ್ಯ ಅಂತ ಅನಿಸ್ಕೊಂಡು ಬಿಡ್ತಾವೆ.
ತುಳಸಿ ಹಂಗಲ್ಲ, ಅದರ ಒಂದು ವಿಶಿಷ್ಟವಾದ ಸ್ಥಾನ ಅಂತ ಹೇಳಿದ್ರು. ಇನ್ನು ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಬಿಲ್ವ, ನೆಲ್ಲಿಕಾಯಿ, ದ್ರಾಕ್ಷ, ಹಲಸು, ಮಾವು, ದಾಳಿಂಬೆ ಇವೆಲ್ಲವನ್ನ ಶ್ರಾದ್ದದಲ್ಲಿ ಬಳಸಬೇಕು. ಅದರಿಂದ ಪಿತೃಗಳ ತೃಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಬಿಲ್ವ ಮಲಕ, ಮೊದಲನೇ ಶಬ್ದನೇ ಬಿಲ್ವ ಅಂತ ಇಟ್ಟಿದ್ದಾರೆ. ಶ್ರಾದ್ದ ಕರ್ಮಾಣಿ ಶಸ್ತ್ರಾಣಿ, ಭಾರಿ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು. ಬಿಲ್ವ ವೃಕ್ಷದ ಮರ ಎಲ್ಲಿದೆನೋ ಅದು ಕಾಶಿ ಇದ್ದ ಹಾಗಂತೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಬಿಲ್ವ ವೃಕ್ಷ ವನಂ ಯತ್ರ ಸಾತು ವಾರಾಣಸಿ ಪುರಂ. ವರುಣ ಅಸಿ ಎನ್ನುವಂತಹ ಎರಡು ನದಿಗಳ ಸಂಗಮವಾಗಿರುವಂತಹ ವಾರಾಣಸಿ, ಕಾಶಿ ವಿಶ್ವೇಶ್ವರ ಸ್ಥಾನ ಆ ರೀತಿ ಇದ್ದ ಹಾಗಂತೆ. ಬಿಲ್ವದ್ರುಮ ಯತ್ರ ಯತ್ರ ತತ್ರ ತಿಷ್ಠೇತ್ ಸ್ವಯಂ ಹರಿಂ. ಕಾಶಿ ಮೂಲತಃ ಬಿಂದು ಮಾಧವನ ಕ್ಷೇತ್ರ. ಅಲ್ಲಿ ರುದ್ರದೇವರು ಬಂದು ಸನ್ನಿಹಿತರಾಗಿದ್ದಾರೆ. ಹಾಗಾಗಿ ಎರಡನ್ನೂ ಹೇಳಿದ್ದಾರೆ. ಬಿಲ್ವ ವೃಕ್ಷ ಎಲ್ಲಿರ್ತದೋ ಅಲ್ಲಿ ರುದ್ರದೇವರ ಕಾಶಿ ಅಂತ ಅನಿಸ್ಕೊಳ್ತದೆ. ಕಾಶಿಯ ಮೂಲ ಒಡೆಯ ಅದು ಬಿಂದು ಮಾಧವ. ಅದನ್ನ ಇಲ್ಲಿ ಹೇಳ್ತಾರೆ. ಬಿಲ್ವದ್ರುಮ ಯತ್ರ ಯತ್ರ, ಎಲ್ಲಿ ಆ ಮರ ಇದೆನೋ ಅಲ್ಲಿ ತತ್ರ ತಿಷ್ಠೆ ಹರಿಸ್ವಯಂ, ಭಗವಂತ ಅಲ್ಲಿ ಇರ್ತಾನಪ್ಪ. ಅಲ್ಲಿ ಮಾಡುವಂತಹ ಧ್ಯಾನ, ಜಪ, ತಪಸ್ಸು, ಯಜ್ಞ ಭಾರಿ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ ಆ ಬಿಲ್ವ ವೃಕ್ಷದ ಸ್ಥಾನದಲ್ಲಿ ಮಾಡೋದ್ರಿಂದ. ಬಿಲ್ವ ವೃಕ್ಷ ಇರೋ ಸ್ಥಾನದಲ್ಲಿ ದೇವತೆಗಳಿರ್ತಾರೆ, ರುದ್ರದೇವರಿರ್ತಾರೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರ್ತಾರೆ. ಮತ್ ಹಾಗಿದ್ರೆ ಎಲ್ಲಿ ಬೆಳೆಸ್ಬೇಕು ಇದನ್ನ? ಮನೆಯಲ್ಲಿ ಬೆಳೆಸಬೇಕು ಅಂತ ಹೇಳಿದ್ರಿ, ಎಲ್ಲಿ ಬೆಳೆಸಬೇಕು? ಅದಕ್ಕೊಂದು ಮಹಿಮೆಯನ್ನ ತಿಳಿಸ್ತಾರೆ. ಪೂರ್ವಸ್ಯಾಂ ಸುಖದಸ್ಯ ದಕ್ಷಿಣೆ ಯಮಭೀತಿಹ ಪಶ್ಚಿಮೇ ಚ ಪ್ರಜಾದಾಯಿ ವೃಕ್ಷೋ ಬಿಲ್ವ ಉದಾಹೃತಃ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಪೂರ್ವದ ದಿಕ್ಕಿನಲ್ಲಿ ಬಿಲ್ವ ವೃಕ್ಷವನ್ನ ಬೆಳೆಸೋದ್ರಿಂದ ಒಳ್ಳೆಯ ಸುಖ ಪ್ರಾಪ್ತಿಯಾಗತ್ತೆ. ಎಲ್ಲ ಮನುಷ್ಯರ ಗುರಿ ಕಲಿಯುಗದಲ್ಲಿ ಕಷ್ಟಪಡಬಾರದು, ಅತೀಯಾಗಿರುವಂತಹ ಸುಖ ನಮಗೆ ಯಾವಾಗಲೂ ಸಿಗ್ತಾನೆ ಇರಬೇಕು. ಅದಕ್ಕೆ ಹೇಳಿದ್ರು ಬಿಲ್ವ ವೃಕ್ಷವನ್ನ ಬೆಳೆಸಿ ಪೂಜಾ ಮಾಡಿದ್ರೆ ಪೂರ್ವದಲ್ಲಿ ಒಳ್ಳೆಯ ಸುಖ ಪ್ರಾಪ್ತಿಯಾಗತ್ತೆ. ಇನ್ನು ದಕ್ಷಿಣದಲ್ಲಿ ಬೆಳೆಸಿದರೆ ಯಮನ ಭಯ ಪರಿಹಾರ ಮಾಡುತ್ತೆ. ಯಮನ ಭಯ ಬರೋದಿಲ್ಲ, ಯಮದೇವರು ನಿಮ್ಮ ಮನೆಗೆ ಬರೋದಿಲ್ಲ. ಅಷ್ಟು ವಿಶೇಷವಾದ ಲಕ್ಷ್ಮೀನಾರಾಯಣರ ಸನ್ನಿಧಾನ. ಇನ್ನು ಪಶ್ಚಿಮದಲ್ಲಿ ಬೆಳೆಸಿದರೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗತ್ತೆ. ಪಶ್ಚಿಮೇ ಚ ಪ್ರಜಾದಾಯಿ. ಆ ಬಿಲ್ವ ವೃಕ್ಷದ ಶಕ್ತಿನೇ ಅಂಥದ್ದು. 48 ದಿನದವರೆಗೆ ಬಿಲ್ವ ವೃಕ್ಷವನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಪಶ್ಚಿಮದ ದಿಕ್ಕಿನಲ್ಲಿ ಇದ್ರೆ ಮತ್ತಷ್ಟು ವಿಶೇಷವಾಗಿರುವಂಥದ್ದು. ವಿಷ್ಣುವಿನ ದೇವಾಲಯದಲ್ಲಿದ್ದರೆ ಬಿಲ್ವ ವೃಕ್ಷ ಇನ್ನೂ ಶ್ರೇಷ್ಠವಾಗಿರುವಂಥದ್ದು. ದೇವಾಲಯಗಳಲ್ಲಿನ ಪ್ರತಿಮೆಗಳು ಅವು ವಿಶೇಷವಾಗಿ ಈ ಬಿಲ್ವ ವೃಕ್ಷದಿಂದ, ಆ ಪತ್ರೆಯಿಂದ ಸೇವನೆ ಮಾಡಿದ್ದೇ ಆದ್ರೆ ಭಾರಿ ವಿಶೇಷ. ಅದು ಸಂತಾನ ಪ್ರಾಪ್ತಿಗೆ ಒಳ್ಳೆಯ ಉಪಾಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಪ್ರಾತಃ ಕಾಲದಲ್ಲಿ ಪೂಜೆಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಪೂಜೆಗಳನ್ನ ಮಾಡುವಂಥದ್ದು ಪ್ರಾತಃ ಕಾಲ. ಇನ್ನು ಮಾಧ್ಯಾಹ್ನದಲ್ಲಾದ್ರೂ ಪರವಾಗಿಲ್ಲ. ಒಂದ್ ಮಾತು ಹೇಳ್ತಾರೆ, ಮಾಧ್ಯಾಹ್ನ ಕಾಲೇ ಯೋ ಮರ್ತ್ಯಾಹ ಬಿಲ್ವಂ ಕುರ್ಯುಃ ಪ್ರದಕ್ಷಿಣಂ. ಬೆಳಗ್ಗೆ ಆಗಿಲ್ಲಪ್ಪ ಏನೋ ಕೆಲಸ ಅಂತ ಅನ್ಕೊಂಡ್ರು, ಮಧ್ಯಾಹ್ನ ಕಾಲದಲ್ಲಾದ್ರೂ 12 ಗಂಟೆ ಒಳಗೆ ಮಧ್ಯಾಹ್ನ ಕಾಲದಲ್ಲಿ ನೀವು ಪ್ರದಕ್ಷಿಣೆಯನ್ನ ಮಾಡಿದ್ದೇ ಆದ್ರೂ ಆ ಪ್ರದಕ್ಷಿಣೆಯಿಂದ ತೈಹಿ ಸುಮೇರುರ್ ಗಿರಿವರಹ ಕೃತಯೇವ ಪ್ರದಕ್ಷಿಣಂ. ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ ಬಿಲ್ವ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆ ಹಾಕಿದ್ರೆ. ಇನ್ನು ಬೆಳಗ್ಗೆನೆ ಸಂತೋಷದಿಂದ ಭಕ್ತಿಯಿಂದ ಹಾಕಿದ್ರೆ ಎಷ್ಟು ಫಲ ಬರ್ಲಿಕ್ಕಿಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಕೊನೆಗೊಂದು ಮಾತು ಹೇಳ್ತಾರೆ, ಬಿಲ್ವ ಪತ್ರಂ ಫಲಂ ಬೀಜಂ ಭೂಮೋ ಪತಿತ ಮೀಶ್ವರಾಹ ಸ್ವಯಂ ಗೃಹ್ಣಾತಿ ಶಿರಸ ವಯರ್ಥ ಭಯಶಂಕಿತಃ. ಒಂದೇ ಮಾತು ಹೇಳ್ತಾರೆ, ಬಿಲ್ವ ಪತ್ರದಲ್ಲಿ, ಫಲದಲ್ಲಿ, ಬೀಜದಲ್ಲಿ, ಇವುಗಳೆಲ್ಲ ಎಲೆಗಳಲ್ಲಿ ಲಕ್ಷ್ಮೀನಾರಾಯಣರು ಪೂರ್ಣವಾಗಿ ಸನ್ನಿಹಿತರಾಗಿರ್ತಾರೆ. ಹಾಗಾಗೇ ಇದನ್ನ ದೇವರಿಗೆ ಏರಿಸಬೇಕು. ತುಳಸಿಯ ನಂತರ ಬಿಲ್ವ ಪತ್ರೆಯ ಸ್ಥಾನ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ತಾನಾಗೇ ಏನಾದ್ರೂ ನೆಲದ ಮೇಲೆ ಬೀಳುವಂತಹ ಸಂದರ್ಭ ಬಂದ್ರೆ ರುದ್ರದೇವರದನ್ನ ತಲೆಯಲ್ಲಿ ಧಾರಣೆ ಮಾಡ್ತಾರಂತೆ. ಯಾಕೆ? ಲಕ್ಷ್ಮೀನಾರಾಯಣ ಸನ್ನಿಧಾನ ಅಂತ ಹೇಳಿ ಅಷ್ಟು ಧನ್ಯತೆಯನ್ನ ಪಡಿತಾರೆ. ಅಂಥ ಎತ್ತರದ ಸ್ಥಾನ ಈ ಬಿಲ್ವ ವೃಕ್ಷಕ್ಕಿದೆ.
ಇಷ್ಟು ಈ ಬಿಲ್ವವೃಕ್ಷದ ಒಂದು ಮಹಾಮಹಿಮೆ. ಎಲ್ಲರೂ ಅವಕಾಶ ಇಟ್ಟುಕೊಂಡು ಪ್ರಯತ್ನಪೂರ್ವಕವಾಗಿ ಆ ಬಿಲ್ವವೃಕ್ಷದ ಪೂಜೆಯನ್ನ ಮಾಡುವಂಥದ್ದು, ಬಿಲ್ವ ಪತ್ರೆಯನ್ನ ತೆಗೆದುಕೊಂಡು ಬಂದು ತುಳಸಿಯ ನಂತರ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು ಜ್ಞಾನ ಮತ್ತು ಸಂಪತ್ತು, ಸಂತಾನ ಎಲ್ಲವನ್ನ ಕೊಡ್ತಾ ಇದೆ. ಲಕ್ಷ್ಮೀದೇವಿಯ ವಿಶೇಷ, ಲಕ್ಷ್ಮೀನಾರಾಯಣರ ಸನ್ನಿಧಾನೋಪೇತವಾಗಿರುವಂತಹ ಬಿಲ್ವ ವೃಕ್ಷ.